ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಹಾಗೂ ಪವಿತ್ರ ಗೌಡ ಅವರನ್ನ ಅದಾದ ನಂತರ ಅವರ ವಕೀಲರ ಮುಖಾಂತರವಾಗಿ ನನಗೆ ಬೆನ್ನು ನೋವಿನ ಸಮಸ್ಯೆ ಇದೆ. ಈ ನಡುವೆ ಅವರಿಗೆ ಕೋರ್ಟ್ ಪೂರ್ಣಾವಧಿ ಜಾಮೀನನ್ನ ಮಂಜೂರು ಮಾಡಿದೆ. ಇಂದು ಬಿಡುಗಡೆಯಾದಂತಹ ಪವಿತ್ರ ಗೌಡ ಅವರು ಬಂದು ಅವರ ಅಮ್ಮನ ತೊಡೆ ಮೇಲೆ ಮಲ್ಕೊಂಡು ದೇವಸ್ಥಾನಕ್ಕೂ ಕೂಡ ತೆರಳಿ ಪವಿತ್ರ ಸ್ನಾನವನ್ನ ಮಾಡಿದ್ದಾರೆ. ಮುನೇಶ್ವರ ದೇವಸ್ಥಾನಕ್ಕೆ ತೆರಳಿ ಇನ್ನು ಕೋರ್ಟ್ ಪವಿತ್ರ ಗೌಡ ಅವರಿಗೆ ಷರತ್ತುಬದ್ಧ ಜಾಮೀನನ್ನ ಮಾಡಿದೆ. ಬೆಂಗಳೂರಿನಲ್ಲಿರುವಂತಹ ಹೈಕೋರ್ಟ್ ವ್ಯಾಪ್ತಿಯಲ್ಲೇ ಇವರು ಇರಬೇಕಾಗತ್ತೆ. ಇನ್ನು ಈ ನಡುವೆ ದರ್ಶನ್ ಅವರು ಡೆವಿಲ್ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಅವರ ಡೆವಿಲ್ ಸಿನಿಮಾ ಅರ್ಧಕ್ಕೆ ನಿಂತಿದೆಯಲ್ಲ, ಅದನ್ನ ಕಂಟಿನ್ಯೂ ಮಾಡ್ತಾರಾ, ಇಲ್ಲ ಈ ಹೋರಾಟವನ್ನ ನಾನು ಎದುರಿಸಿ ನಂತರವೇ ಈ ಸಿನಿಮಾವನ್ನ ಮಾಡ್ತೀನಿ ಅಂತ ಹೇಳ್ತಾರಾ? ನಮಸ್ಕಾರ, ಸಮಗ್ರ ನ್ಯೂಸ್ಗೆ ಸ್ವಾಗತ. ನಾನು ರಚನಾ ನಂಜುಂಡ. ಇನ್ನು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಹಾಗೂ ಪವಿತ್ರ ಗೌಡ ಅವರನ್ನ A1 ಆರೋಪಿ ಹಾಗೂ A2 ಆರೋಪಿಯಾಗಿ ಬಂಧನ ಮಾಡಲಾಗಿತ್ತು. ಇನ್ನು ದರ್ಶನ್ ಅವರನ್ನ ಪರಪ್ಪನ ಅಗ್ರಹಾರ ಜೈಲಿನಲ್ಲಿ ಸೆರೆವಾಸದಲ್ಲಿ ಇರಿಸಲಾಗಿತ್ತು. ಇದಾದ ನಂತರ ಅಲ್ಲಿ ಕೆಲವೊಂದು ಕಾಂಟ್ರವರ್ಸಿಗಳಾಗಿ ಅವರನ್ನ ಬಳ್ಳಾರಿ ಜೈಲಿಗೆ ಶಿಫ್ಟ್ ಮಾಡಲಾಗಿತ್ತು. ಅದಾದ ನಂತರ ಅವರ ವಕೀಲರ ಮುಖಾಂತರವಾಗಿ ನನಗೆ ಬೆನ್ನು ನೋವಿನ ಸಮಸ್ಯೆ ಇದೆ, ಹಾಗಾಗಿ ಚಿಕಿತ್ಸೆ ಪಡಿಬೇಕು ಅಂತ ಹೇಳಿ 6 ವಾರಗಳ ಕಾಲ ಮಧ್ಯಂತರ ಜಾಮೀನನ್ನ ಪಡೆದುಕೊಂಡಿದ್ರು. ಇದಾದ ನಂತರ ಆಸ್ಪತ್ರೆಗೂ ಕೂಡ ದಾಖಲಾಗಿದ್ದು ಚಿಕಿತ್ಸೆಯನ್ನ ಪಡಿತಾ ಇದ್ರು. ಈ ನಡುವೆ ಅವರಿಗೆ ಕೋರ್ಟ್ ಪೂರ್ಣಾವಧಿ ಜಾಮೀನನ್ನ ಮಂಜೂರು ಮಾಡಿದೆ. ಅವರೊಟ್ಟಿಗೆ A1 ಆರೋಪಿಯಾಗಿರುವಂತಹ ಪವಿತ್ರ ಗೌಡ ಅವರಿಗೂ ಕೂಡ ಕೋರ್ಟ್ ಜಾಮೀನನ್ನ ಮಂಜೂರು ಮಾಡಿದೆ. ಇಂದು ಬಿಡುಗಡೆಯಾದಂತಹ ಪವಿತ್ರ ಗೌಡ ಅವರು ಅವರ ಅಮ್ಮನ ಬಳಿ ಬಂದಿದ್ದಾರೆ ಹಾಗೂ ಬಂದು ಅವರ ಅಮ್ಮನ ತೊಡೆ ಮೇಲೆ ಮಲ್ಕೊಂಡು ಅವರ ಕಣ್ಣೀರನ್ನ ಹಾಕಿದ್ದಾರೆ. ಈ ವೇಳೆ ಅವರ ಅಮ್ಮ ಅವರಿಗೆ ಸಾಂತ್ವನವನ್ನ ಹೇಳಿದ್ದಾರೆ. ಆಗಿದ್ದೆಲ್ಲ ಆಗೋಯ್ತು, ದೇವರಿದ್ದಾನೆ, ನ್ಯಾಯದ ಪರವಾಗಿ ಹೋರಾಟವನ್ನ ಮಾಡೋಣ ಅಂತ ಹೇಳಿದ್ದಾರೆ. ಇದರ ಮಧ್ಯೆ ಅವರು ದೇವಸ್ಥಾನಕ್ಕೂ ಕೂಡ ತೆರಳಿ ಪವಿತ್ರ ಸ್ನಾನವನ್ನ ಮಾಡಿದ್ದಾರೆ. ಮುನೇಶ್ವರ ದೇವಸ್ಥಾನಕ್ಕೆ ತೆರಳಿ ಪವಿತ್ರ ಸ್ನಾನವನ್ನ ಮಾಡಿರುವಂತದ್ದು. ಇದಾದ ಬಳಿಕ ಅವರ ಅಮ್ಮನ ಮನೆ ತಲಗಟ್ಪುರದಲ್ಲಿದೆ, ಅಲ್ಲಿ ಹೋಗಿದ್ದಾರೆ ಅಂತ ಈಗ ಮಾಹಿತಿ ತಿಳಿದು ಬರ್ತಾ ಇದೆ. ಇನ್ನು ಕೋರ್ಟ್ ಪವಿತ್ರ ಗೌಡ ಅವರಿಗೆ ಷರತ್ತುಬದ್ಧ ಜಾಮೀನನ್ನ ಮಾಡಿದೆ. ಅಂದ್ರೆ ಕೆಲವೊಂದು ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಹಾಕಿ ಅವರಿಗೆ ಜಾಮೀನನ್ನ ಕೊಟ್ಟಿರುವಂತದ್ದು. ಇನ್ನು ಈ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಏನು ಅಂತ ನೋಡೋದಾದ್ರೆ, ಬೆಂಗಳೂರಿನಲ್ಲಿರುವಂತಹ ಹೈಕೋರ್ಟ್ ವ್ಯಾಪ್ತಿಯಲ್ಲೇ ಇವರು ಇರಬೇಕಾಗತ್ತೆ ಹಾಗೂ ಅವರ ಪಾಸ್ಪೋರ್ಟ್ ವೀಸಾವನ್ನ ಹೈಕೋರ್ಟ್ ಈಗಾಗಲೇ ವಶಕ್ಕೆ ಪಡೆದಿದ್ದಾರೆ. ಹಾಗಾಗಿ ಅವರು ಹೊರದೇಶಕ್ಕೆ ಎಲ್ಲೂ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ ಹಾಗೂ ಸಾಕ್ಷಿಗಳನ್ನ ಮಾತನಾಡಿಸುವಂತಹ ಕೆಲಸವನ್ನ ಅವರು ಮಾಡಬಾರ್ದು. ಈ ಎಲ್ಲಾ ಕಂಡೀಷನ್ಸ್ ಅನ್ನ ಹಾಕಿ ಹೈಕೋರ್ಟ್ ಅವರಿಗೆ ಷರತ್ತುಬದ್ಧ ಜಾಮೀನನ್ನ ಮಂಜೂರು ಮಾಡಿರುವಂತದ್ದು. ಇನ್ನು ಈ ನಡುವೆ ದರ್ಶನ್ ಅವರು ಡೆವಿಲ್ ಸಿನಿಮಾವನ್ನ ಮಾಡ್ತಾ ಇದ್ದಾರೆ. ಇನ್ನು ಮಧ್ಯಂತರ ಜಾಮೀನನ್ನ ಪಡೆದಂತಹ ದರ್ಶನ್ ಅವರು BGS ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನ ಪಡಿತಾ ಇದ್ರು. ಇದಾದ ನಂತರ ಅವರಿಗೆ ಪೂರ್ಣಾವಧಿ ಜಾಮೀನು ಮಂಜೂರು ಆದ್ಮೇಲೆ ಅವರು ಮೊನ್ನೆ ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಆಗಿದ್ದಾರೆ. ಡಿಸ್ಚಾರ್ಜ್ ಆದಂತ ದರ್ಶನ್ ಅವರು ಅವರ ಡೆವಿಲ್ ಸಿನಿಮಾ ಅರ್ಧಕ್ಕೆ ನಿಂತಿದೆಯಲ್ಲ, ಅದನ್ನ ಕಂಟಿನ್ಯೂ ಮಾಡ್ತಾರಾ, ಇಲ್ಲ ಈ ಹೋರಾಟವನ್ನ ನಾನು ಎದುರಿಸಿ ನಂತರವೇ ಈ ಸಿನಿಮಾವನ್ನ ಮಾಡ್ತೀನಿ ಅಂತ ಹೇಳ್ತಾರಾ? ಒಟ್ಟಾರೆಯಾಗಿ ಏನೇ ಆಗಿದ್ರು ಕೂಡ ಈ ಒಂದು ಜಾಮೀನು ಸಿಕ್ಕಿರೋದು ಒಂದ್ ರೀತಿ ದರ್ಶನ್ ಅವರ ಫ್ಯಾನ್ಸ್ಗೆ ಸಂತಸ ತಂದಿದೆ ಅಂತಾನೆ ಹೇಳ್ಬಹುದು. ಮುಂದೆ ಏನಾಗತ್ತೆ ಅಂತ ಕಾದ್ ನೋಡ್ಬೇಕಾಗಿದೆ. ಇದಾಗಿತ್ತು ಇಂದಿನ ಸಮಗ್ರ ನ್ಯೂಸ್. ನೋಡ್ತಾ ಇರಿ ಸಮಗ್ರ ನ್ಯೂಸ್, ಇದು ನೇರ ನುಡಿ.